ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ ನೀವು? ಡೀಟೇಲ್ಸ್ ಇದೆ ಸರ್. ಎಲ್ಲಿದೆ? ಎಲ್ಲಿ ಹಾಕಿದೆ ಶುಲ್ಕದ? ಇವಾಗ ಜನನ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ? ಎಲ್ಲ ನೀವು ಅಧಿಕಾರಿಗಳು ನೀವ್ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ, ಎಲ್ಲಾ ಕಡೆ ಹೋದ್ರು ಇದೆ, ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ. ಬರ್ತದಲ್ಲ ಸಂಬಳ, ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ. ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ನೀವು? ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ. ನಿಮಗೆ ಸಂಬಳ ಕೊಡ್ತಾರ ನಾವು. ಎಷ್ಟು ಸಂಬಳ ಹೇಳ್ರಿ? 30,000. ಇದೊಂದು 45,000, 75,000. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರೇನು ಮೇಡಮ್? ರೂಪಾ ಅಂತ. ಮೇಡಮ್ ನಿಮಗೆ ಏನು ಜನನ ಪ್ರಮಾಣ ಪತ್ರ ನಿಮ್ಮ ಇದ್ರಿಗೆ ಬರುತ್ತಾ? ನಿಮ್ಮ ವ್ಯಾಪ್ತಿಗೆ ಬರುತ್ತೆ? ಹೌದು. ಒಂದು ಜನನ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊಳ್ತೀರಾ? ನೀವೆಷ್ಟು? 3 ವರ್ಷ ಇಂದಾದ್ರೆ ಕೋರ್ಟ್ ಆರ್ಡರ್ ಫೀಸ್ ಇರುತ್ತೆ. ಕೋರ್ಟ್ ಆರ್ಡರ್ ಫೀಸ್ ಎಷ್ಟು? 350 ಪ್ಲಸ್ 50. ಓಕೆ, 400 ರೂಪಾಯಿ. ನೀವೆಷ್ಟು ತಗೊಂಡಿದ್ದೀರಾ? ಯಾವುದಕ್ಕೆ? ಏನು ಜನನ ಪ್ರಮಾಣ ಪತ್ರಕ್ಕೆ? 50 ರೂಪಾಯಿ ಅಷ್ಟೇ ತಗೊಂಡಿರೋದು ನೀವು? ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ 1,200 ರೂಪಾಯಿ ತಗೊಂಡಿದ್ದೀರಾ? 1,400 ರೂಪಾಯಿ ತಗೊಂಡಿದ್ದೀರಾ? ನೀವ್ಯಾಕೆ 1,400 ತಗೊಂಡ್ರಿ? ಫೋನ್ ಪೇನೇ ಮಾಡಿರೋ ನಿಮ್ಮ ನಂಬರ್ಗೆ. ಅದು ವಾಪಸ್ ಹಾಕಿ ಮೇಡಮ್. ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ. ಇವಾಗ ಹಾಕಿ, ಇವಾಗ ಬೇಗ ನಮ್ಮ ಮುಂದೆನೆ ಹಾಕ್ಬಿಡಿ. ಏನ್ ಮೇಡಮ್, ಯಾರಾದ್ರೂ ಗೊತ್ತಿಲ್ದಿರೋ ಬಂದ ಏನ್ ಮಾಡ್ತೀರಾ? ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡಕ್ಕೂ ಆಗಲ್ಲ. ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ. ಸರ್ ಅಧಿಕಾರಿಗಳೇ ಹಂಗೆ. ನೀವು ಐಡಿ ಕಾರ್ಡ್ ಹಾಕ್ಬೇಕು ತಾನೆ, ನೀವು ಸರ್ಕಾರಿ ಅಧಿಕಾರಿಗಳು. ಮತ್ತೆ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ನೀವು? 2 ತಿಂಗಳಾಯ್ತು. ಅವಾಗಲೇ ನೀವು 1,400 ರೂಪಾಯಿ ಎಷ್ಟು ತಗೊಂತೀರಾ? ಮಿನಿಮಮ್ ಎಷ್ಟು ಬರುತ್ತೆ ತಿಂಗಳಿಗೆ? ನೀವು ಕಳ್ಸಿರೋದಂತೂ ನಿಜ ತಾನೆ? ಒಪ್ಕೊಳ್ಳಿ, ಕಳ್ಸಿರೋದಂತೂ ನಿಜ ತಾನೆ ಮೇಡಮ್? ಕಳ್ಸಿರೋದಂತೂ ನಿಜ ತಾನೆ? ಅಲ್ಲ ಆಯ್ತು, ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ? ಯಾಕೆ ತಗೊಂಡ್ರಿ? ಯಾವ ಆಧಾರದ ಮೇಲೆ ತಗೊಂಡ್ರಿ? ಯಾವ ಆಧಾರದ ಮೇಲೆ ತಗೊಂಡ್ರಿ? ಹಳೇದೇನ್ರಿ ಮೇಡಮ್? ಸರಿ ಆಯ್ತು, ರಿಸಿಪ್ಟ್ ಕೊಟ್ರ ಅವಾಗ್ಲೇ? ಅದಕ್ಕೆ 1,400 ರೂಪಾಯಿ ರಿಸಿಪ್ಟ್ ಕೊಡ್ತೀರಾ ಇವಾಗ್ಲೇ? ಏನಂತ? ಯಾಕೆ ತಗೊಂಡ್ರಿ? ಏನ್ ಪ್ರಪೋಸ್ಗೋಸ್ಕರ ತಗೊಂಡ್ರಿ? ಯಾರು ಇವರು? ಮೇಲಿನ ಅಧಿಕಾರಿಗಳು. ಸರ್ ಒಂದ್ ನಿಮಿಷ ಬನ್ನಿ. ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು? ಸರಿ, ನಿಮ್ಮ ಅಂಡರ್ ಎಷ್ಟು ಬರುತ್ತೆ? ಅಂಡರ್ ಅಲ್ಲಿ ಅವ್ರು ಬರ್ತಾರೆ, ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ. ಆಯ್ತಾ? ಏನಕ್ಕೆ ತಗೊಂಡು 1,400 ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಹೆಂಗ್ ತಗೊಂಡ್ರು ಸರ್? ಅಂತಿಮ ಯಾರು ಸಿಗ್ನೇಚರ್ ಹಾಕೋದು? ನೀವಾ ಇವರ? ಹಾ ಸರಿ, ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು? ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿ. ನಿಮ್ಗೆ ಎಷ್ಟು ಕೊಡ್ತಾರೆ ಹೋಗ್ಲಿ? ತಿಂಗಳ ಎಷ್ಟು ಕೊಡ್ತಾರೆ? ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು? ಮತ್ತೆ ಏನಕ್ಕೆ ಈಗ 500 ರೂಪಾಯಿ ಇನ್ನ 1,000 ಬ್ಯಾಂಕ್ ಏನಕ್ಕಲ್ಲ ಬಂದಿದ್ದ ಖಜಾನೆ ಜಮಾ ಮಾಡ್ತಾರೆ. ಎಲ್ಲ ಅವರೇ ನೋಡಿರ್ತಾರೆ. ಇಂಡಿಪೆಂಡೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ. ಜಮಾ ಮಾಡೋರು ಬರ್ತಂಡಿದ್ದು ಅವ್ರಿಗೆ ಕೊಟ್ಟಿದ್ದಾರೆ. ಸರಿ, ತಿಂಗಳಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ? ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು? 15,000 ಜನ ಪ್ರಮಾಣ ಪತ್ರ ಅರ್ಜಿಗಳು ಬರುತ್ತೆ ಅಂದ್ರೆ 15,000 ಅರ್ಜಿಗಳು. ಎಷ್ಟು ಅರ್ಜಿಗಳು ಬರುತ್ತೆ? ಅಮೌಂಟ್ 15,000 ಅರ್ಜಿಗಳು ಬರಲ್ಲ. ಎಷ್ಟು ಅರ್ಜಿಗಳು ಬರ್ಬೋದು? 40 ರಿಂದ 50 ಅರ್ಜಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನೀವು 1,500 ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ? 45,000 ಚಿಲ್ಲರೆ ಆಗುತ್ತೆ. ಸಂಬಳ ಒಂದು 60-70,000 ಸಂಬಳ. ಇದೊಂದು 45,000 ಎಕ್ಸ್ಟ್ರಾ. ತಿಂಗಳಿಗೆ ಏನಿಲ್ಲ ಅಂದ್ರೆ 1 ಲಕ್ಷ. ಎಷ್ಟು ಸಂಬಳ ಮೇಡಮ್ ನಿಮ್ಗೆ? ಸಂಬಳ ಬಿಡು. ಎಷ್ಟು ಸಂಬಳ ಹೇಳ್ರಿ? 30,000. ಇದೊಂದು 45,000, 75,000. ಮತ್ತೆ ಇದು ಹೆಂಗ್? ಇವಾಗ ನಮ್ಮ ಮುಂದೆನೆ ಆಯ್ತಲ್ಲ, ಕಣ್ ಮುಂದೆನೆ ಆಯ್ತಲ್ಲ. ನೀವೇ ಜವಾಬ್ದಾರ ಸರ್. ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ? ನೀವೇ ಸುಮೋಟೋ ತಗೋಬೇಕು. ನಾವು ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ. ಇವರು ಅಡ್ವೊಕೇಟ್, ಅವ್ರು ಏನಿದೆ ಕಾನೂನು ಪ್ರಕಾರ ತಗೊಂತಾರೆ. ಮತ್ತೆ ನೀವು ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ. ನಾವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದು. ಅವರು ಹೆಣ್ಮಕ್ ಇದ್ ಮಾಡಕ್ಕೂ ಆಗಲ್ಲ. ನೀವು ನಿಮ್ಮ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕ್ತಿದ್ರು. ನೀವು ಭಾಗಿದಾರರು ಅಂತ ಇದಾಗ್ತೀರ ಅಷ್ಟೇ. ಪ್ರೂವ್ ಮಾಡೋದೇ ತೋರ್ಸಪ್ಪ. ಇವಾಗ ತೋರ್ಸಲ್ಲ ಅಲ್ಲ. ನಿಮ್ ಕೆಳಗಿನ ಅಧಿಕಾರಿಗಳಲ್ಲ ಅವರು. ನೀವು ಸಂಭಾಳಿಸ್ಬೇಡಿ ಮೇಡಮ್. ಸಾಯಬ ಏನ್ ಸಾಯಬ? ಯಾರ್ರೀ ಸಾಯಬ್ರು? ನೀವ್ ಹೇಗ್ ಸಾಯಬ್ರಿಗೆ ಹೆಸರು ಇಲ್ವಾ? ಅವ್ರ ಹೆಸರು ಇಲ್ವಾ? ಅವ್ರ ಡೆಸಿಗ್ನೇಷನ್ ಇಲ್ವಾ? ಅವ್ರದೇನಿಲ್ವಾ? ಏನ್ ಸಾಯಬ್ರು? ಕಮಿಷನರ್. ನಿಮಗೆ ಸಂಬಳ ಕೊಡ್ತಾರ ನಾವು? ಸರಿನಾ? ಪ್ರಜಾಪ್ರಭುತ್ವದ ಇರೋದಲ್ಲಿ ಇನ್ಯಾರು ಕೊಡ್ತಾ ಇರೋದು? ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾ ಇರೋದು. ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ. ಮತ್ತೆ ಬರುತ್ತದಲ್ಲ ಸಂಬಳ. ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ. ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ನೀವು? ನಿಮ್ಗೆ ದುಡ್ಡೇ ಬಂದಿಲ್ವಾ? ಅದು ದುಡ್ಡು ಬಂದಿರ್ಬೇಕಲ್ಲ. ಹಿಸ್ಟ್ರಿ ಡಿಲೀಟ್ ಮಾಡಕ್ಕಾಗಲ್ಲ ಫೋನ್ ಪೇಲಿ.
ಹಿಸ್ಟ್ರಿ ಇದೆ. ನಮ್ಗೆ ಹಿಸ್ಟ್ರಿ ಒಂದ್ಸರಿ ಓಪನ್ ಅಲ್ಲ, history ತೆಗೆದು ಮಾಡಿ. ಮಾಡಿ ಹಾಕ್ಬೋದು ತಗ್ಸಿ ನೋಡಿ ಅದು ನೀವೇ ತೆಗೆದು ತೋರಿಸಿ, ಹಿಸ್ಟ್ರಿ ತೋರಿಸಿ. ನೀವು ಕಳ್ಸೋವರೆಗೂ ನಾವು ಹೋಗಲ್ಲ. ಇದೇನಾ? ಕೊಡಿ ಒಂದ್ ನಿಮಿಷ ನಾವು ನೋಡ್ಬೋದಾ ನಿಮ್ ಫೋನ್ ಅಲ್ಲ, ವೀನಸ್ಸಿನಾ? 1400 ನೋಡಿ ಬಂದಿದೆಯಲ್ಲ ಯಾವಾಗ ಬಂದಿರೋದು ನೋಡಿ. 3:35 ಟೈಮಿಂಗ್ಸ್ ನೋಡಿ ಮೇಲೆ 24:3:35 ಮೇಲೆ ಟೈಮಿಂಗ್ಸ್ ಇರುತ್ತೆ. 3:30. ಅದೇ ಅಮೌಂಟ್ ಅದೇ ನಂಬರ್ಗೆ ಇದನ್ನ ವಾಪಸ್ ವಾಪಸ್ ಹಾಕಿ ವಾಪಸ್ ಹಾಕಿ. ನಿಮ್ಮ ಸರ್ಕಾರಿ ಫೀಸ್ ಎಷ್ಟೈತೆ ಅಷ್ಟೇ ತಗೊಬೇಕು ಮೇಡಮ್. ನೀವು ಅಧಿಕಾರಿಗಳು ನೀವಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ, ಎಲ್ಲ ಸಬೂಬುಗಳೇ ನಿಮ್ದವೆಲ್ಲ. ನಿಮ್ಮ ರೂಪ ಅನ್ನೋ ಏನೋ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಒಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು? ಅಲ್ಲ, ಲಂಚ ತಗೊಂಡಿದ್ದಾರೆ, ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ. ಯಾರು ಹೇಳಿತ್ತಲ್ಲ, ರೆಕಾರ್ಡ್ಸ್ ಇದೆ ನಮ್ಮ ಹತ್ರ. ಅಲ್ಲ, ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ, ಯಾಕೆ ಇಸ್ಕೊಂಡ್ರಿ ಅಂತ ನೀವು ಅವ್ರನ್ನ ಕೇಳಬೇಕು. ಸಾರ್ವಜನಿಕರ ಕತೆ ಬಿಟ್ಬಿಡಿ, ಅಲ್ಲಿ ಜನಕ್ಕೆ ಗೊತ್ತಾಗಲ್ಲ. ಹಾ, ನನ್ಗೊಂದ್ ಸ್ವಲ್ಪ ಮಾತಾಡಕ್ ಬಿಡಿ. ಇವಾಗ ಅವ್ರು ಡಿಮ್ಯಾಂಡ್ ಮಾಡೋದು ಅಂದಾಗ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇರ್ಬೇಕಾದಾಗ ಒಂದು ಗಮನಕ್ಕೆ ತಂದಿದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ. ಅಲ್ಲ, ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ ನೀವು? ಡೀಟೇಲ್ಸ್ ಇದೆ ಸರ್. ಎಲ್ಲಿದೆ? ಎಲ್ಲಾಗಿದೆ ಓಪನ್ ಆಗಿ ಹಾಕ್ಬೇಕು ಅಂತ ಇದೆ. ಶುಲ್ಕದ? ಇವಾಗ ಜನನ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ? ಆಯ್ತಿರಿ ಅಲ್ಲ, ಎಲ್ಲ ಹಾಕಿದ್ದೀರಾ? ನಿಮ್ ಜವಾಬ್ದಾರಿ ಅದು. ಪೌರ ಆಯುಕ್ತರ ಜವಾಬ್ದಾರಿ ಏನು? ಗಲಾಟೆ ಅಲ್ಲ ಸರ್, ಕೇಳ್ತಾ ಇದ್ದೀವಿ ನಾವು. ಏನ ನಿಮ್ಮ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸರ್, ಕಾಲಕ್ಕೆ ಬೀಳ್ತೀನಿ, ಪೌರ ಆಯುಕ್ತರ ಅಲ್ಲ, ನಾವೇನ್ ಬ್ಲೇಮ್ ಮಾಡ್ತಾ ಇಲ್ಲ. ಶುಲ್ಕದೆಲ್ಲ ಹಾಕಿದ್ದೀರಾ? ನೀವು ಬೇಜಾರು ಮಾಡ್ಕೊಳ್ಳಿ, ಕಿರ್ಚಾಡ್ರಿ, ಯಾಕೆ? ಅಲ್ಲ ಸರಿ, ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ ಸರ್? ಈ ಕೂಡಲೇ ದರಪಟ್ಟಿ ಹಾಕ್ಬೇಕು, ಯಾವ್ದಾವ್ದಕ್ಕೆ ಏನೇನು ಅಂತ. ಇದು ಸರ್ಕಾರದ ಆದೇಶ. ಇದು ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್. ಯಾವ್ಯಾವ್ದಿಗೆ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು, ಮರಣ ಪ್ರಮಾಣಕ್ಕೆ ಎಷ್ಟು, ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತೀರೋ ಎಲ್ಲದಕ್ಕೂ ಎಷ್ಟು ದರ ಪ್ರಮಾಣ ಹಾಕ್ಬೇಕು. ನೀವು ಸುಮ್ಮನೆ ಏನೋ ಸರ್ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ಬಿಡೋರಲ್ಲ. ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ, ಏನೇನಾಗಿದೆ ಏನೇನ್ ಕತೆ ಅಂತ. ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ರಿ ಅವ್ರಿಗೆ. ನಾವು ಇನ್ನೊಂದ್ಸರಿ ಬರ್ತೀರಾ, ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್.